ಉರುವ ನೃಪನಲ್ಲ ಸುದಕ್ಷಿಣ ನರಿಯಿರೆ ಮಾಳವನ ನೀತನ ಮರೆದಿರೆ ಸಾಲ್ವನನು ಭೀಷ್ಮಕ ರುಕ್ಮ ಭೂಪತಿಯ ಮೊರೆಯ ಮರೆದಿರೆ ಶಲ್ಯ ಭೂಪತಿ ಹೊರಗಲಾವರ ರಾಜಸೂಯಕ್ಕೆ ಕರುವ ಕಾವವನಲ್ಲದಳಿದರು ಯೋಗ್ಯರಲ್ಲೆಂದ ಕರುವ ಕಾವವನಲ್ಲದುಳಿದರು ಯೋಗ್ಯರಲ್ಲೆಂದ ಭೂರಿ ಭೂರಿ ಶ್ರವರು ನಿಮ್ಮೊಳಗಾರ ಹೊಯ್ದರು ಸೋಮದತ್ತ ಮಹೀರಮಣನತಿ ಮಾನ್ಯನಲ್ಲ ಅಗ್ರಪೂಜೆಯಲಿ ಸಾರಧರ್ಮವಿದೆಂದು ಬಂದೆ ಇದಾರು ಬಲ್ಲರು ಹಳ್ಳಿಕಾರರ ನಾರಿಯರ ನೆರಮಿಂಡನಲ್ಲದೆ ಯೋಗ್ಯರಿಲ್ಲೆಂದ ವಿಂದನನು ವಿಂದ ಮಹಿಷರು ಬಂದಿರೈ ಕಾಂಭೋಜ ನೃಪನೈ ತಂದೆಲ ಗಾಂಧಾರ ಶಕುನಿ ಬೃಹದ್ರಥಾದಿಗಳು ಬಂದರಿಲ್ಲಿಗೆ ಧರ್ಮ ಸಾಧನವೆಂದು ಬಯಸಿದರ್ ಇವರ ಯಾಗಕ್ಕೆ ನಂದಗೋಪನ ಮಕ್ಕಳಲ್ಲದೆ ಯೋಗ್ಯರಿಲ್ಲೆಂದ ಈ ಋಷಿಗಳೀ ಮಂತ್ರವೀ ಸಂಭಾರವೀ ಪೌರಾಣ ಕಥೆಯೀ ಭೂರಿ ಭೋಜನವೀ ಮಹಾಗೋರತ್ನ ಧನಧಾನ್ಯ ಸಾರತರ ವೇದೋಕ್ತ ಮಾರ್ಗ ವಿಚಾರವಿದ್ದುದು ಹೊರಗೆ ಗೋಪೀಜಾರ ಸತ್ಕೃತಿಯೊಳಗೆ ವಿಷವದ ನರಿದುದಿಲ್ಲೆಂದ ಸ್ನಾತಕೌರತಿಯಲ್ಲ ಋತ್ವಿಜನೀತನಲ್ಲಾಚಾರ್ಯನಲ್ಲ ಮಹೀತಳಾಧಿಪನಲ್ಲ ಗುರುವಲ್ಲ ಸುರರಿಪು ನಿಮಗೆ ಈತನೇ ಪ್ರಿಯನೆಂದು ಕೃಷ್ಣಂಗೋತು ಕೊಡುವರೆ ಬೇರೆ ಕೊಡುವುದು ಭೂತಳೇಶ್ವರ ಮುಂದೆ ಮನ್ನಿಪುದುಚಿತ ಅಲ್ಲೆಂದ ಸುದಕ್ಷಿಣನು ಮಹಾರಾಜನಲ್ಲವೇ? ಮಾಳವನು ನಿಮಗೆ ಗೊತ್ತಿಲ್ಲವೇ? ಸಾಲ್ವ, ಭೀಷ್ಮಕ, ರುಕ್ಮರೆಂಬ ರಾಜರನ್ನು ಮರೆತಿರ? ರಾಜಸೂಯ ಯಾಗಕ್ಕೆ ಶಲ್ಯನು ಹೊರಹೊರಗೇ ಇರುವವನು. ಈ ಯಾಗಕ್ಕೆ ಈ ಕರುಗಳನ್ನು ಕಾಯುವವರನ್ನು ಬಿಟ್ಟರೆ ಇನ್ನಾರೂ ಯೋಗ್ಯರಲ್ಲವೆಂದು ತೋರುತ್ತದೆ. ಭೂರಿ ಭೂರಿಶ್ರವರನ್ನೇಕೆ ಪೂಜಿಸಲಿಲ್ಲ? ನಿಮ್ಮಲ್ಲಿ ಯಾರನ್ನಾದರೂ ಅವರು ಹೊಡೆದಿದ್ದರೆ ಅಗ್ರಪೂಜೆಗೆ ಸೋಮದತ್ತನು ಅತಿಮಾನ್ಯನಲ್ಲವೇ? ರಾಜಸೂಯ ಯಾಗದಲ್ಲಿ ಭಾಗವಹಿಸುವುದು ಧರ್ಮದ ಸಾರ ಎಂದುಕೊಂಡು ನಾವು ಇಲ್ಲಿಗೆ ಬಂದೆವು. ಹಳ್ಳಿಯ ಹೆಣ್ಣುಗಳೊಡನೆ ವ್ಯಭಿಚಾರ ಮಾಡುವ ಜಾರನೇ ಅಗ್ರಪೂಜೆಗೆ ಪಾತ್ರನೆಂದು ಯಾರಿಗೆ ಗೊತ್ತಿತ್ತು? ವಿಂದ, ಅನುವಿಂದ, ಕಾಂಭೋಜ ಮೊದಲಾದ ರಾಜರೇ ಯಾಗಕ್ಕೆ ಬಂದಿರಲಿಲ್ಲವೇ? ಗಾಂಧಾರ, ಶಕುನಿ, ಬೃಹದ್ರಥಾದಿಗಳೂ ಇಲ್ಲಿಗೆ ಬಂದರು. ಇದು ಧರ್ಮಸಾಧನವಾದ ಯಾಗವೆಂದು ತಿಳಿದಿದ್ದೀರಿ. ಆದರೆ ಇವರ ಯಾಗಕ್ಕೆ ನಂದಗೋಪನ ಮಗನಲ್ಲದೆ ಇನ್ಯಾರೂ ಯೋಗ್ಯರೂ ಇಲ್ಲ. ಹೊರಗೆ ಈ ಎಲ್ಲ ಋಷಿಗಳು, ಮಂತ್ರಿಗಳು, ಈ ಸಾಧನಗಳು, ಪುರಾಣ ಕಥೆ, ಈ ಭೂರಿ ಭೋಜನ, ಅಪರಿಮಿತವಾದ ಗೋವುಗಳು, ರತ್ನಗಳು, ಧನ ಧಾನ್ಯ ಇದು ಸಾಲದೆಂಬಂತೆ ವೈದಿಕ ಮಾರ್ಗದಂತೆ ಯಜ್ಞ ನಡೆಯಿತು. ಆದರೆ ಇದೆಲ್ಲ ಗೋಪೀಜಾರನನ್ನು ಸತ್ಕರಿಸುವುದಕ್ಕೆ ಒಂದು ಮಾರ್ಗ. ಒಳಗೆ ಇಂತಹ ವಿಷವೂ ಇದೆ ಎಂದು ನಮಗೆ ತಿಳಿಯಲಿಲ್ಲ. ಕೃಷ್ಣನು ಸ್ನಾತಕನಲ್ಲ, ಅಂದರೆ ಗೃಹಸ್ಥ. ಯಜ್ಞದಲ್ಲಿ ಋತ್ವಿಜನಲ್ಲ, ನಿಮಗೆ ಆಚಾರ್ಯನಲ್ಲ, ರಾಜನಲ್ಲ, ನಿಮಗೆ ಗುರುವಲ್ಲ. ಇವನು ನಿಮಗೆ ಪ್ರಿಯನಾದವನೆಂದು ಮನ್ನಿಸುತ್ತೇವೆ ಎಂದು ಹೇಳಿದರೆ ಈ ಮನ್ನಣೆಯಲ್ಲಿ ರಾಜಸಭೆಯ ಇದಿರಿನಲ್ಲಿ ಮಾಡಬೇಡಿ, ಬೇರೆಲ್ಲಾದರೂ ಕರೆದುಕೊಂಡು ಹೋಗಿರಿ ಎಂದು ಜರೆದನು.